ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಸೆಟ್ ದೋಸೆ ಮಾಡೋಕ್ಕೆ ತೋರಿಸ್ತೇನೆ. ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಸಾಗು, ಆ ಸೆಟ್ ದೋಸೆಗೆ ಕಾಂಬಿನೇಷನ್ ಆಗಿ ಒಂದು ಸಾಗು ಮಾಡಿ ತೋರಿಸ್ತಿದ್ದೀನಿ. ಸಾಗು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೊಂದು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋ ಅಂತ ನೋಡೋಣ. ನಾನು ಮೊದಲಿಗೆ ಒಂದು 3 ಕಪ್ ಅಷ್ಟು ನಾನು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ. ಡಿಪೋ ಅಕ್ಕಿ ಅಂತೆಲ್ಲ ಅಕ್ಕಿನ 3 ಕಪ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು 1/4 ಕಪ್ ಅಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಸಪ್ರೇಟ್ ಬೌಲಲ್ಲಿ ನಾನು ಒಂದು 3/4 ಕಪ್ಪಷ್ಟು ಅವಲಕ್ಕಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಇದ್ರ ಜೊತೆಗೆ ಅವಲಕ್ಕಿ ಮಿಕ್ಸ್ ಮಾಡಿದ್ರೆ ತೊಳಿಬೇಕಾದ್ರೆ ಎಲ್ಲ ಹಿಂಸೆ ಆಗುತ್ತೆ. ಆಮೇಲೆ ಅವಲಕ್ಕಿ ಬೇಗ ನೆಂದು ಬಿಡುತ್ತೆ ಅಂತ ನಾನು ಸಪ್ರೇಟಾಗಿ ನೆನೆಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಒಂದು 5-6 ಸಲ ತೊಳಿಬೇಕು. 2-3 ಸಲ ಅಲ್ಲ, ಒಂದು 5-6 ಸಲ ಚೆನ್ನಾಗಿ ತೊಳಿಬೇಕು. ಡಿಪೋ ಅಕ್ಕಿ ಅಲ್ವ, ಅದಕ್ಕೆ ಇದನ್ನು ತೊಳೆದು ಎತ್ತಿಟ್ಟಿದ್ದೆ. ಇವಾಗ ಸಂಜೆ ನಾನು ಇದನ್ನು ರುಬ್ಕೊತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಬಬೇಕು, ತರ್ತರಿಯಾಗಿ ರುಬ್ಬಾರ್ದು. ಮಸಾಲೆ ದೋಸೆಗಾದರೆ ತರ್ತರಿಯಾಗಿ ರುಬ್ಬಬೇಕು, ಸೆಟ್ ದೋಸೆಗಾದರೆ ಸ್ವಲ್ಪ ನುಣ್ಣಗೆ ರುಬ್ಬಬೇಕು. ಇದನ್ನೆಲ್ಲನೂ ಹಾಕಿ ನುಣ್ಣಗೆ ರುಬ್ಬಿ ನಾನು ಇವಾಗ ಬೀಟರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನಾನು ಇದಕ್ಕೆ ಉಪ್ಪೇನು ಹಾಕ್ತಾಯಿಲ್ಲ. ಉಪ್ಪು ನಾನು ಬೆಳಿಗ್ಗೆ ಹಾಕತ್ತೀನಿ, ಇವಾಗ ಹಾಕಲ್ಲ. ಇವಾಗ ನಾನು ಬೀಟರಲ್ಲಿ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇವಾಗ ನಾನು ನೈಟೇ ಬೆಳಗ್ಗೆಗೆ ಮಾಡೋಕ್ಕೆ ಅಂತ ಸಾಗುಗೆ ನೈಟೇ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ. ನಾನು ಬಾತ್ಗಾಗಲಿ ಯಾವುದು ಸಾಂಬಾರಿಗಾದ್ರೂ ನೈಟೇ ಮಾಡಿ ಇಟ್ಕೊಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಮಕ್ಕಳಿಗೆ ಲೇಟ್ ಆಗುತ್ತೆ ಅಂತ ನೈಟೇ ಕಟ್ ಮಾಡಿ ತರಕಾರಿ ಎಲ್ಲನೂ ಎತ್ತಿಟ್ಕೊಬಿಡ್ತೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಬೆಳಗ್ಗೆ ಕಟ್ ಮಾಡ್ತೀನಿ, ತರಕಾರಿ ಮಾತ್ರ ನೈಟ್ ಕಟ್ ಮಾಡ್ಕೊತೀನಿ. ನೋಡಿ, ನಾನು ಕ್ಯಾರೆಟು, ಬೀನಸ್ಸು, ಬೀಟ್ರೋಟು ಮತ್ತು ಬಾಳೆಕಾಯಿ, ಸೀಮೆ ಬೆಂಡೆಕಾಯಿ, ನನ್ನ ಹತ್ರ ಯಾವ ತರಕಾರಿ ಇತ್ತು ಎಲ್ಲನೂ ಸಣ್ಣ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಬೆಳಗ್ಗೆ ನಾನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಾನು ಕಟ್ ಮಾಡಿರೋ ಅಂಥ ತರಕಾರಿಗಳು ಮತ್ತು ನನ್ನ ಹತ್ರ ಸ್ವಲ್ಪ ಬೀನ್ಸ್ಗಳು ಮತ್ತು ಸ್ವಲ್ಪ ಒಣಗಿರೋ ಬಟಾಣಿ ಇತ್ತು ಅಂತ ನೈಟೇ ನೆನೆಸ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು, ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಾನು 1 ವಿಜಲ್ ಕೂಗಿಸ್ಕೊತಾ ಇದ್ದೀನಿ, ಜಾಸ್ತಿ ಕೂಗಿಸ್ಕೊತಿಲ್ಲ. ಯಾಕಂದರೆ ಕಾಳೆಲ್ಲ ನೈಟೇ ನೆನೆಸ್ಕೊಂಡಿದ್ದಲ್ವ, ಬೇಗ ಬೇಯುತ್ತೆ ಅಂತ 1 ವಿಜಲ್ ಕೂಗಿಸ್ಕೊತಾ ಇದ್ದೀನಿ. ಅದು ಬೇಯೋ ತನಕ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿಕಾಯಿ, ನೆಕ್ಸ್ಟು ಟೊಮೊಟೊ, ಈರುಳ್ಳಿ ಸ್ವಲ್ಪ, ನೆಕ್ಸ್ಟು 1-2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ, ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದನ್ನು ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು, ತರ್ತರಿಯಾಗಿ ರುಬ್ಬೇಡಿ, ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಹಸಿಮೆಣ್ಸಿಕಾಯನ್ನು ಆ್ಯಡ್ ಮಾಡ್ಕೋಬೋದು. ನಾನು ಹಸಿಮೆಣ್ಸಿಕಾಯಿ ಹಾಕ್ತಾಯಿಲ್ಲ, ಯಾಕಂದರೆ ಅಚ್ಕಾರದ ಪುಡಿ ಹಾಕ್ತೀನಿ ಅದಕ್ಕೆ. ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆಗೆ ನೀವು ಬೇಕಾದರೆ ಗಸಗಸೆನೂ ಮತ್ತು ಗೋಡಂಬಿನೂ ಮಿಕ್ಸ್ ಮಾಡ್ಕೊಬೋದು. ನನ್ನ ಹತ್ರ ಗೋಡಂಬಿ ಮತ್ತು ಗಸಗಸೆ ಖಾಲಿಯಾಗಿತ್ತು, ಅಂಗಡಿ ಓಪನ್ ಇರಲಿಲ್ಲ ಅಂತ ನಾನು ಹಂಗೇ ಮಾಡ್ತಾಯಿದ್ದೀನಿ. ನೀವು ಅದೇ ಎರಡನ್ನೂ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಕಾಳು ತರಕಾರಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಯಾವುದೇ ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ತರಕಾರಿ ಬೇಯಿಸಿರಲ್ಲೇ ನೀರಿತ್ತಲ್ವ, ಅದೇ ಸಾಕಾಗುತ್ತೆ. ಸಾಗುಗೆ ಜಾಸ್ತಿ ನೀರು ಬೇಕಾಗಲ್ಲ ಅಂತ ನಾನು ನೀರೇನು ಆ್ಯಡ್ ಮಾಡ್ತಾಯಿಲ್ಲ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ಹಾಕಬೇಕು. ನಾನು ತರಕಾರಿ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ, ಇವಾಗ ಒಂದು ಸ್ವಲ್ಪ ಉಪ್ಪು ನೋಡಿ ಉಪ್ಪು ಹಾಕೊಳ್ಳಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಡಿಸ್ಕೊಂಡ್ರೆ ಸಾಕು. ಯಾಕಂದರೆ ತರಕಾರಿ ಎಲ್ಲ ಬೆಂದಿದೆಯಲ್ವ, ಮಸಾಲೆ ಬೇಯೋಕ್ಕೆ ಅಂತ ಒಂದು ಕುದಿ ಬಡಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ಸಾಗು ರೆಡಿಯಾಗಿದೆ. ಇದಕ್ಕೆ ಬೇಕಾದ್ರೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಚಿವುಟ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಇದೇ ಸಾಕು ಅನ್ನಿಸ್ತು, ನಾನು ಬೇರೇನೂ ಹಾಕಲಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ನಾನು ಇವಾಗ ದೋಸೆ ಮಾಡಿ ತೋರಿಸ್ತಾಯಿದ್ದೀನಿ. ದೋಸೆ ನೋಡಿ ಇವಾಗ ಉಬ್ಬಿದೆ. ಇದನ್ನು ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಇಷ್ಟು ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಲೈಟಾಗಿ ಮಿಕ್ಸ್ ಮಾಡಬೇಕು, ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ತವಾನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇವಾಗ ನಾನು 1 ಸ್ಪೂನಷ್ಟು ಸೌಟಷ್ಟು ನಾನು ದೋಸೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಇವಾಗ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ದೋಸೆ ಎಷ್ಟು ತೂತಾಗಿ ಬಂದರೆ, ಈ ಥರ ಬಂದರೆ ದೋಸೆ ಚೆನ್ನಾಗಿ ಬಂದಿದೆ ಅಂತ, ಸಾಫ್ಟಾಗಿದೆ ಅಂತ. ನೋಡಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಸೆಟ್ ದೋಸೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಸಾಗು ಮತ್ತು ದೋಸೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ದೋಸೆ